ಪವಿತ್ರ ಕುರ್ಬಾನ್ನ ಪ್ರಾರ್ಥನೆಗಾಗಿ ಮೊಯ್ದೀನ್ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀವಿ. السلام عليكم. أعوذ بالله من الشيطان الرجيم. بسم الله الرحمن الرحيم. الحمد لله رب العالمين. الرحمن الرحيم. مالك يوم الدين. إياك نعبد وإياك نستعين. اهدنا الصراط المستقيم. صراط الذين أنعمت عليهم غير المغضوب عليهم ولا الضالين. آمين. السلام. ಧನ್ಯವಾದ ಮೊಯ್ದೀನ್ ಅವರಿಗೆ. ಈಗಾಗಲೇ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಮ್ಮ ಗಾಡಿಯ ಮುಂಭಾಗಕ್ಕಾಗಿ ಡಾಕ್ಟರ್ ಮೊಹಮ್ಮದ್ ಇಸ್ಮಾಯಿಲ್ ಯಜಮಾಡಿ ಇವರನ್ನು ಗಾಡಿಯ ಮುಂಭಾಗಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ಮಿಸ್ಟರ್ ಕಿಶೋರ್ ಕೊಟ್ಟಾರಿ, ಎಕ್ಸ್ ಮೆಂಬರ್ MCC ಮ್ಯಾಂಗ್ಳೂರ್, ಇವರನ್ನು ಕೂಡ ನಾನು ಗಾಡಿಯ ಮುಂಭಾಗಕ್ಕಾಗಿ ಆಹ್ವಾನಿಸ್ತಾ ಇದ್ದೇನೆ. ಇನ್ನೊಬ್ಬರು ಆಸಿರಾ PC, ಚೇರ್ಮನ್ ಆಫ್ PC ಗ್ರೂಪ್, ತಮ್ಮನ್ನು ಕೂಡ ಗಾಡಿಯ ಮುಂಭಾಗಕ್ಕಾಗಿ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಮ್ಯಾನೇಜರ್ ಡೈರೆಕ್ಟರ್ ಅಂತ ಅಬ್ದುಲ್ ಹಮೀದ್ ಸರ್ ಅವರನ್ನು ಕೂಡ ಗಾಡಿಯ ಮುಂಭಾಗಕ್ಕಾಗಿ ಆಹ್ವಾನಿಸ್ತಾ ಇದ್ದೇನೆ. ಈಗಾಗಲೇ ಉದ್ಘಾಟನೆಯನ್ನು ನೆರವೇರಿಸ್ತಾ ಇದ್ದಾರೆ ಡಾಕ್ಟರ್ ಮೊಹಮ್ಮದ್ ಇಸ್ಮಾಯಿಲ್ ಯಜಮಾಡಿ. ಅದೇ ರೀತಿ ನಮ್ಮ ಎಲ್ಲ ಗಣ್ಯ ವ್ಯಕ್ತಿಗಳು ಕೂಡ ಇದ್ದಾರೆ. ಸಫಾಯಾ ಎಕ್ಸ್ಪರ್ಟ್ನ ಗಾಡಿಯನ್ನು ಈಗಾಗಲೇ ಉದ್ಘಾಟನೆ ನೆರವೇರಿಸಿದ್ದಾರೆ. ಉದ್ಘಾಟನೆಯನ್ನು ನೆರವೇರಿಸಿದಂತಹ ಡಾಕ್ಟರ್ ಮೊಹಮ್ಮದ್ ಇಸ್ಮಾಯಿಲ್ ಯಜಮಾಡಿ, ಚೇರ್ಮನ್ ಆಫ್ ಕರ್ನಾಟಕ ಹೆಲ್ತ್ ಸೈನ್ಸ್ ಅಡ್ವೈಸರ್ ಕೌನ್ಸಿಲರ್, ತಮ್ಮನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ಸರ್. ಅದೇ ರೀತಿ ಮಿಸ್ಟರ್ ಕಿಶೋರ್ ಕೊಟ್ಟಾರಿ, ಎಕ್ಸ್ ಮೆಂಬರ್ ಆಫ್ MCC ಮ್ಯಾಂಗ್ಳೂರ್, ತಮ್ಮನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ಸರ್. ಅದೇ ರೀತಿ ಮಿಸ್ಟರ್ ಮೆಲ್ವಿನ್ ನೆಲ್ಸನ್ ಈಗಾಗಲೇ ಬಂದು ಹೋಗಿದ್ದಾರೆ. ಮತ್ತೆ ಅದೇ ರೀತಿ ನಮ್ಮ ಸಂಸ್ಥೆಯ ಮ್ಯಾನೇಜರ್ ಡೈರೆಕ್ಟರ್ ಆದಂತಹ ಅಬ್ದುಲ್ ಹಮೀದ್ ಇವರಿಗೆ ನಾಸೀರ್ ಮೇಂಟೆನೆನ್ಸ್ ಮ್ಯಾನೇಜರ್ ಆದಂತಹ ಇವರು ಹೂಗುಚ್ಛ ಕೊಟ್ಟು ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಅಲಿ ಅಬ್ಬಾಸ್ ಅವರಿಗೆ ಅಮಿತ್ ಸರ್ ಅವರು ಈಗಾಗಲೇ ಹೂಗುಚ್ಛ ಕೊಟ್ಟು ಸ್ವಾಗತಿಸ್ತಾ ಇದ್ದಾರೆ. ನಾಸೀರ್ ಅವರು ಹೂಗುಚ್ಛ ಕೊಟ್ಟು ನಮ್ಮ MD ಅವರಿಗೆ ಸ್ವಾಗತಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಆಸಿರಾ PC ಚೇರ್ಮನ್ ಇವರಿಗೆ ಶೇಖರ್ ಅವರು ಹೂಗುಚ್ಛ ಕೊಟ್ಟು ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಹೂಗುಚ್ಛ ಕೊಟ್ಟು ಸ್ವಾಗತಿಸಕ್ಕೆ ಧನ್ಯವಾದಗಳು. ಅದೇ ರೀತಿ ಅಲಿ ಅಬ್ಬಾಸ್ ಅವರಿಗೆ ಶರೀಫ್ ಅವರಿಗೆ ನಾಸೀರ್ ಅವರು ಹೂಗುಚ್ಛ ಕೊಟ್ಟು ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಸಫಾಯಿ ಎಕ್ಸ್ಪರ್ಟ್ ಇದರ ಇನಾಗ್ರೇಷನ್ಗೆ ನಮಗೆ ಆಗಮಿಸಲಿಕ್ಕಿರುವವರಂತಹ ಡಾಕ್ಟರ್ UT ಇಫ್ತಿಕಾರ್ ಫರೀದ್ ಅವರು ಸ್ವಲ್ಪ ಬೇರೆ ಕೆಲಸ ಇರುವುದರಿಂದ ನಮ್ಮ
ಗಾಡಿಯನ್ನು ಈಗಾಗಲೇ ಉದ್ಘಾಟನೆಗೊಳಿಸಿದಂತಹ ಡಾಕ್ಟರ್ ಮೊಹಮ್ಮದ್ ಇಸ್ಮಾಯಿಲ್ ಯಜಮಾಡಿ ಇವರಿಗೆ, ಸಫಾಯಿ ಎಕ್ಸ್ಪರ್ಟ್ ಇವರಿಗೆ ಸ್ವಾಗತ ಮಾಡಿಸ್ತಾ ಇದ್ದೇನೆ. ಅದೇ ರೀತಿ ಮಿಸ್ಟರ್ ಕಿಶೋರ್ ಕೊಟ್ಟಾರಿ ಇವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನೆರ್ವಿನ್ ನೆಲ್ಸನ್ ಇವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಆಸಿರಾ PC ಇವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಶರೀಫ್ ಇವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಅಲಿ ಅಬ್ಬಾಸ್ ಇವರನ್ನು ಕೂಡ ನಾನು ಈ ವೇದಿಕೆಯಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸಫಿಯಾ ಇವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಮತ್ತು ನಮ್ಮ ಮ್ಯಾನೇಜರ್ ಡೈರೆಕ್ಟರ್ ಆದಂತಹ ಅಬ್ದುಲ್ ಹಮೀದ್ ಇವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಇಲ್ಲಿ ಸೇರಿದಂತಹ ನನ್ನ ಸಿಬ್ಬಂದಿಯ ಎಲ್ಲ ನಮ್ಮ ಸಂಸ್ಥೆಯ ಸಿಬ್ಬಂದಿಗಳಿಗೂ ಸ್ವಾಗತಿಸ್ತಾ, ಅದೇ ರೀತಿ ಗಣ್ಯ ವ್ಯಕ್ತಿಗಳಿಗೂ ಸ್ವಾಗತಿಸುತ್ತಾ ಸ್ವಾಗತ ಭಾಷಣವನ್ನು ಕೊನೆಗೊಳಿಸ್ತಾ ಇದ್ದೇನೆ. ಮುಂದಕ್ಕೆ ವಾಸ್ತವಿಕ ಭಾಷಣಕ್ಕಾಗಿ ನಮ್ಮ ಮ್ಯಾನೇಜರ್ ಡೈರೆಕ್ಟರ್ ಆದಂತಹ ಅಬ್ದುಲ್ ಹಮೀದ್ ಸರ್ ಇವರನ್ನು ನಾನು ಪೋಡಿಯಂಗೆ ಆಹ್ವಾನಿಸ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಸ್ವಾಗತವನ್ನು ಬಯಸ್ತಾ, ಹಾಗೂ ನನ್ನ ಎಲ್ಲ ಸಿಬ್ಬಂದಿ ವರ್ಗ ಹಾಗೂ ನನ್ನ ರಿಲೇಷನ್ ಫ್ರೆಂಡ್ಸ್ನವರೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ, ನಾನು ನನ್ನ ಕಂಪನಿಯ ಒಂದು ಚಿಕ್ಕದಾದ, ಅಂದರೆ ಎಲ್ಲರೂ ಅರ್ಜೆಂಟ್ ಇರ್ತಾರೆ, ಸೊ ಆಗಿರುವಾಗ ಒಂದು ಚಿಕ್ಕದಾದ ಒಂದು ಇಂಟ್ರೊಡಕ್ಷನ್ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ನಾವು ಈ ಸಫಾಯಿ ಎಕ್ಸ್ಪರ್ಟ್ ಮಾಡಬೇಕಾದ ಕಾರಣ ಏನಂತ ಹೇಳಿದರೆ, ನಮ್ಮ ಕಂಪನಿಯು ಈಗಾಗಲೇ ಮಂಗಳೂರು, ಬೆಂಗಳೂರು ಹಾಗೂ ಕೇರಳ ಹಾಗೂ ಇಲ್ಲೇ ನಮ್ಮ ಆಂಧ್ರ ಪ್ರದೇಶದಲ್ಲಿ ನಮ್ಮ ಕಂಪನಿಯು ಸ್ಪ್ರೆಡ್ ಆಗಿ ಒಳ್ಳೆಯ ಹೆಸರುವಾಸಿ ಆದ ಕಾರಣ ನಾವು ಥಿಂಕ್ ಮಾಡಿದೆವು, ನಾವು ಒಂದು ಹೊಸ ಕಾನ್ಸೆಪ್ಟನ್ನು ತೆಗೆದುಕೊಂಡು ಬರುವ. ಗ್ರೀನ್ ಕ್ಲೀನಿಂಗ್ ಇದೆ, ಎಲ್ಲ ಗ್ರೀನಲ್ಲಿ, ಅಂದರೆ ಈ ಮರಸ ನಮಗೆ ಕಾಣುವಂಥ ಆಸೆ ಸಾರಿಗೆ ಭಾರಿ ಇಷ್ಟ ಇದೆ. ಅವ್ರು ಯಾವಾಗ ನೋಡಿದ್ರು ಇದನ್ನು ಯಾವಾಗ ನೋಡಿದ್ರು ಮೈಂಟೆನ್ಸ್ ನೋಡುವಾಗ ನಮಗೆ ಸಹ ಒಂದು ಆಸೆ ಆಯಿತು, ಒಂದು ಗ್ರೀನ್ ಕಾನ್ಸೆಪ್ಟ್ ಇಟ್ಟು ನಮ್ಮ ಕ್ಲೀನಿಂಗನ್ನು ಅದೇ ರೀತಿ ಮಾಡುವ. ಸೊ ಈ ಕ್ಲೀನಿಂಗ್ ಸೊಲ್ಯೂಷನ್ ಸಹ ಮುಂದಕ್ಕೆ ನಾವು ಗ್ರೀನ್ ಪ್ರಾಡಕ್ಟೇ ತರಲಿಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೇವೆ. ಸೊ ಈ ರೀತಿ ನಾವು ಒಂದು ಹೊಸ ಕಾನ್ಸೆಪ್ಟ್ ಕೊಟ್ಟು ಒಂದು ಇದು ಮಾಡಲಿಕ್ಕೆ ನಾವು ಟ್ರೈ ಮಾಡಿದ್ದೇವೆ. ಸೊ ಇದರಿಂದ ನಮಗೆ ತುಂಬ ಒಂದು ಒಳ್ಳೆಯ ಇದು ಹೆಸರು ಸಿಕ್ಕಿತ್ತು ನಮಗೆ ಮಂಗಳೂರಲ್ಲಿ ಒಂದು ಒಳ್ಳೆಯ ಹೆಸರು ಸಿಕ್ಕಿತ್ತು. ಹೆಸರು ಸಿಕ್ಕುವಾಗ ನಮಗೇನಾಯಿತು ಅಂತ ಹೇಳಿದ್ರೆ, ಇದನ್ನೊಂದು ಒಳ್ಳೆಯ ರೀತಿಯಲ್ಲಿ ಇನ್ನೂ ಡೆವಲಪ್ ಮಾಡುವ. ಯಾಕೆಂದರೆ ನನ್ನ 27 ಇಯರ್ಸ್ ಜರ್ನಿಯಲ್ಲಿ ಕ್ಲೀನಿಂಗ್ ಬಗೆಯಲ್ಲಿ ನನಗೆ ಒಳ್ಳೆಯ ಒಂದು ನಾಲೆಜ್ ಇದ್ದ ಕಾರಣ ನಾನು ಆಗಾಗ ಒಂದು ಒಳ್ಳೆಯ ಒಂದು ಟೆಕ್ನಾಲಜಿಯನ್ನು ಇಂಟ್ರೊಡ್ಯೂಸ್ ಮಾಡ್ತಾ, ಇದನ್ನು ನಾವು ಯಾವ ರೀತಿ ಕಸ್ಟಮರಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡಬಹುದು ಅಂತ ಟ್ರೈ ಮಾಡುತ್ತಾ, ಸೊ ನಾವು ಒಂದು ಹೊಸ ಕಾನ್ಸೆಪ್ಟ್ ಅಂತ ತಂದೆವು. ಸೊ ಇದೊಂದು ಟೀಮ್ ಇರ್ತದೆ. ಈ ಟೀಮ್ ಯಾರ ಮನೆ ಆಗಲಿ, ಎಲ್ಲಿ ಆಗಲಿ, ಯಾವ ಕರೆದವರು ಯಾವ ಟೈಮ್ ಆಗಲಿ ಅವರು ಹೋಗಿ ಕ್ಲೀನ್ ಮಾಡಿ ಬರ್ತಾರೆ. ಇದಕ್ಕೆ ಬೇಕಾದ ಎಕ್ಸ್ಪರ್ಟ್, ಅಂದರೆ ಟ್ರೈನಿಂಗ್, ನಮ್ಮಲ್ಲಿ ಟ್ರೈನಿಂಗ್ ಸ್ಕೂಲ್ ಕ್ಲಾಸಸ್ ಇದೆ, ಇಲ್ಲಿ ಟ್ರೈನ್ ಮಾಡಿ ಆಮೇಲೆ ಇಕ್ವಿಪ್ಮೆಂಟ್ ಯಾವ ಲೇಟೆಸ್ಟ್ ಇಕ್ವಿಪ್ಮೆಂಟ್ ಇದೆ ಅದನ್ನು ಯೂಸ್ ಮಾಡಿ ಇದೊಂದು ಹೊಸ ಒಂದು ನಮ್ಮದು ಜರ್ನಿ. ಸೊ ತಮ್ಮ ಆಶೀರ್ವಾದ ನಮಗೆ ಇದರಲ್ಲಿ ಬೇಕು. ಸೊ ಇದೊಂದು ನನ್ನೊಂದು ಆಸೆಯ ಒಂದು ಇದಾಗಿರ್ತದೆ. ಸೊ ಇದನ್ನೊಂದು ಒಳ್ಳೆಯದು ಮಾಡಬೇಕಂತ ಹೇಳಿ, ಸೊ ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಬೇಕು. ಅದೇ ರೀತಿ ನಾವೀಗ ಬೇರೆ ಬೇರೆ ಫೀಲ್ಡಲ್ಲಿ ಯಾವೆಲ್ಲ ಫೀಲ್ಡಲ್ಲಿ ನಾವು ಹೋಗಿದ್ದೆವೋ ಪ್ರತಿಯೊಂದು ಫೀಲ್ಡಲ್ಲೂ ನಮಗೆ ದೇವರು ಸಕ್ಸಸ್ಸನ್ನು ಕಾಣಿಸಿದ್ದಾರೆ. ಸೊ ಒಂದು ಲೆಕ್ಕದಲ್ಲಿ ಈ ಪ್ಲೇಸಲ್ಲಿ ಸಹ ನೋಡಿ, ಇವತ್ತು ನಮಗೆ ಇದೆಲ್ಲ ಅರೇಂಜ್ಮೆಂಟ್ ಮಾಡಿ ಕೊಡೋದು ನಮ್ಮ ಆಸೆ ಸರ್. ಸೊ ನಮಗೆ ಏನು ಕೇಳಿದ್ರು ಅವರು ಇರಲಿಲ್ಲ, ಏನು ಹೇಳಿದ್ರು ನಮಗೆ ಇಲ್ಲಿ ಸಪೋರ್ಟ್ ಮಾಡಿದ್ದಾರೆ. ಅವರ ಈ ಜಾಗಕ್ಕೆ ಬಂದು ಸರ್ ನಾವೊಂದು ನಮ್ಮ ಗ್ರೋತಿಗೆ ಮತ್ತೊಂದು ಕಾರಣ ಅಂತ ಹೇಳಿದರೆ, ನನಗೆ ಒಂದು ತುಂಬ ಒಂದು ಇಲ್ಲಿ ನನಗೆ ತೃಪ್ತಿ ಆದರೆ ಮಾತ್ರ ನಾನು ಒಂದು ಮಾರ್ಕೆಟಿಗೆ ಇದು ಮಾಡ್ತೇನೆ. ಅದೇ ರೀತಿ ನನ್ನ ಕೆಲಸಗಳಿಗೆ ಸಹ ನಾನು ಕೊಡ್ತೇನೆ. ಈಗ ನಿಮಗೆ ಕೆಲವರೆಲ್ಲ ನಿಮ್ಮ ಮನೆಗೆ ಬಂದು ಹೇಳ್ಬೋದು, ಇದನ್ನು ನಾವು ಕ್ಲೀನ್ ಮಾಡಿ ಕೊಡ್ತೇವೆ, ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೇವೆ. ಎಸಿಡಿ ಹಾಕಿ ಬಂದು ನಾವು ಎಸಿಡಿಗೆ ಹೋಗೋದೇ ಇಲ್ಲ, ನಾವು ಫಿನಾಯಿಲ್ಗೆ ಹೋಗೋದೇ ಇಲ್ಲ, ನಮ್ಮ ಕ್ಲೀನಿಗೆ ನಾವು ಸೋಪ್ ಆಯಿಲ್ಗೆ ಹೋಗೋದೇ ಇಲ್ಲ. ಯಾಕೆಂದರೆ ಅದು ನನಗೆ ಒಂದು ಅದನ್ನೇ ನಿಮ್ಮ ಟೈಲ್ಸನ್ನು ಇದನ್ನು ನಿಮ್ಮ ಹಾಳು ಮಾಡ್ತಾ ಇರ್ತದೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಮೊನ್ನೊಂದು ಹಾಸ್ಪಿಟಲ್ ನಮಗೆ ಸಿಕ್ಕಿತ್ತು ಮಂಗಳೂರಲ್ಲಿ, ಗೊತ್ತಾಯ್ತಲ್ಲ. ಮಂಗಳೂರಲ್ಲಿ ಸಿಕ್ಕುವಾಗ ನಮ್ಮದೊಂದು ಸ್ಟ್ಯಾಂಡರ್ಡ್ ಇರ್ತದೆ. ಸೊ ನಾವು ಆ ಸ್ಟ್ಯಾಂಡರ್ಡ್ ಬಿಟ್ಟು ಹೋಗಲ್ಲ. ನಮಗೆ ಕಾಂಟ್ರಾಕ್ಟ್ ಸಿಗದಿದ್ದರೂ ಚಿಂತೆ ಇಲ್ಲ, ನಾವು ನಮ್ಮ ಸ್ಟ್ಯಾಂಡರ್ಡ್ ಬಿಟ್ಟು
ಅವರು ಹೇಳಿದರು ವಿನಾಯಿತಿ ಮಾಡಿದರೆ ಸಾಕು, ನೀವು ಸೋಪಾಯಲ್ಲಿ ಯೂಸ್ ಮಾಡಿದರೆ ಸಾಕಂತ. ಸೊ ನಮಗೆ ಹಾಗೆ ಕ್ಲೀನ್ ಮಾಡಲಿಕ್ಕೆ ಆಗಲ್ಲ, ಗೊತ್ತಾಯ್ತಾ ಇಲ್ಲ. ಬಜೆಟ್ ನೋಡುವಾಗ ಸಹ ಸ್ಟ್ಯಾಂಡರ್ಡ್ ಸಹ ನೋಡಬೇಕಾದ್ರೆ ಕೆಲವರು ಮನೆ ಇರ್ತಾರೆ, ಕೋಟಿಗಟ್ಟಲೆ ಮನೆಗೆ ವೇಸ್ಟ್ ಮಾಡ್ತಾರೆ. ಸೊ ಅಲ್ಲಿ ಕ್ಲೀನಿಂಗ್ ಹೋಗುವಾಗ ಅಲ್ಲಿ ತುಂಬ ಕಂಜೂಸಾಗ್ತದೆ. ಯಾಕೆಂತ ಹೇಳಿದರೆ ಯಾರ್ಯಾರನ್ನು ಬಿಟ್ಟು ಮಾಪ್ ಮಾಡುವಾಗ ಏನು ಮಾಡುವಾಗ ಗಲೀಜು ಮಾಡ್ತಾರೆ. ಮಂಗಳೂರಲ್ಲಿ ಹಲವಾರು ಮನೆಗಳಿದೆ, ಅವ್ರ ಮೈಂಟೆನೆನ್ಸ್ ನೋಡುವಾಗ ನಮಗೆ ತುಂಬ ಸಂತೋಷ ಆಗ್ತದೆ. ಯಾಕೆಂದರೆ ಅವರು ಕ್ಲೀನಿಂಗ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ, ಹೇಗೆ ಮನೆಯನ್ನು ಕ್ಲೀನ್ ಇಡಬೇಕಂತ ಗೊತ್ತಿರ್ತದೆ. ಕೆಲವು ಮನೆಯವರು ಏನು ಮಾಡ್ತಾರೆ ಹೇಳಿದರೆ, ಯಾರಾದರೂ ಕರೆಬಿಡುವುದಿಲ್ಲ, ಪ್ರತಿಯೊಬ್ಬರಿಗೂ ವರ್ಕ್ ಬೇಕು, ಕೆಲಸ ಬೇಕು, ಆದರೂ ಆ ಒಂದು ಸ್ಟ್ಯಾಂಡರ್ಡನ್ನು ತರಬೇಕು. ಯಾವ್ಯಾವ ಎಷ್ಟೆಷ್ಟೋ ಕೋಟಿಗಟ್ಟಲೆ ಎಷ್ಟೆಷ್ಟೋ ಖರ್ಚು ಮಾಡಿ ಯಾವ್ಯಾವ ಟೈಲ್ಸ್ಗಳು ಹಾಕಿ ಯಾವ್ಯಾವ ಫರ್ನಿಚರ್ ಹಾಕಿ ಏನೆಲ್ಲ ಹಾಕಿ ಆ ಒಂದು ಕ್ಲೀನ್ನಲ್ಲಿ ಹೋಗುವಾಗ, ಕ್ಲೀನಿಂಗ್ನ ಮೆಥಡಿಗೆ ಹೋಗುವಾಗ ಅಲ್ಲಿ ಅವರು ಕಂಜೂಸ್ ಆಗ್ತಾರೆ. ಇದರಲ್ಲಿ ಏನಾಗ್ತದೆ ಹೇಳಿದರೆ ಪುನಃ ಯಾವುದಾದ್ರು ಏನು ಮಾಡ್ತಾರೆ, ಯಾವುದಾದ್ರು ಕ್ಲೀನ್ ಟೀಮ್ ಕರೆದು ನನ್ನ ಮನೆಯನ್ನು ಕ್ಲೀನ್ ಮಾಡಿಕೊಡು, ನನ್ನ ಇದನ್ನು ಕ್ಲೀನ್ ಮಾಡಿಕೊಡು. ಆಗ ಅವರು ತಲೆಗೆ ತೆಗೊಳ್ಳುವುದಿಲ್ಲ, ನನಗೆ ಇದು ಡಬಲ್ ಕಾಸ್ಟ್ ಅಂತೇಳಿ. ಅಂದರೆ ಒಂದು ಒಳ್ಳೆಯ ಪರ್ಫೆಕ್ಟ್ ಒಂದು ಸ್ಟ್ಯಾಂಡರ್ಡ್ ಜನರೇಟ್ ಆ ಸ್ಯಾಲರಿಯನ್ನು ಮೇಂಟೈನ್ ಮಾಡಲಿಕ್ಕೆ ಆಗ್ತದೆ. ಇನ್ನೊಬ್ಬರನ್ನು ಕರೆಯುವಾಗ ಪುನಃ ಅವರಿಗೆ ಎಷ್ಟು ಹಣ ಕೊಡಬೇಕಾಗ್ತದೆ. ಸೊ ಈ ರೀತಿಯಲ್ಲೆಲ್ಲ ಕೆಲವು ಕಡೆ ಇದೆ. ಆದ್ದರಿಂದ ಇದನ್ನು ಏನು ಮಾಡಬೇಕಂತ ಹೇಳಿದರೆ, ನೀವು ಎಲ್ಲ ಮೇಂಟೆನೆನ್ಸನ್ನು ಕರೆಕ್ಟ್ ಮಾಡಿ. ಈಗೀಗ ಮಳೆಗಾಲ ಬರುವಾಗ ಪ್ರತಿಯೊಂದು ಮನೆಯಲ್ಲೂ ಪಂಕಸ್ ಹಿಡಿಯೋದು ಜಾಸ್ತಿ ಆಗಿರ್ತದೆ. ಸೊ ಪಂಕಸ್ ಒಂದು ನಮ್ಮ ಅವರಿಗೆ ಇವರಿಗೆ ತುಂಬ ಒಂದು ಡೇಂಜರ್. ಅಂದರೆ ಹಾಗಾಗಿ ಈಗ ನಾವು ಜಾಸ್ತಿ ಮಾಸ್ಕಿಟೋ ಅದು ಇದೆಲ್ಲ ಇರುವುದರಿಂದ ಮಳೆಗಾಲದಲ್ಲಿ ನಾವು ಸ್ವಲ್ಪ ಜಾಗ್ರತೆ ಮಾಡಬೇಕಾಗ್ತದೆ. ಸೊ ಇದಕ್ಕೆಲ್ಲ ಮದ್ದುಗಳು ನಮ್ಮಲ್ಲಿ ಇದೆ. ಸೊ ನಮ್ಮ ಕಂಪನಿಯಲ್ಲಿ ಯಾವುದೇ ನಿಮಗೆ ಕ್ಲೀನಲ್ಲಿ ಚಾಲೆಂಜ್ ಮಾಡ್ತೇನೆ, ನನ್ನಲ್ಲಿ ಚಾಲೆಂಜ್ ಮಾಡೋದು ಸಹ ಇದ್ದಾರೆ. ಸೊ ಅಮೀನಿಂದ ತೆಗೆಯಲಿಕ್ಕೆ ಸಾಧ್ಯ ಉಂಟಂತ ಹೇಳಿ ಮಾಡಿ ತೋರಿಸಿದ್ದೇನೆ, ಗೊತ್ತಾಯ್ತಲ್ಲ. ಇದೇ ನಮಗೆ ಗ್ರೇಟ್ ಇವತ್ತು. ನಮಗೆ ಈ ಹೆಸರಲ್ಲಿ ಕಾರಣ ಹಾಗೆ, ಉಳಿದವರಾಗೆ ಅಲ್ಲ. ಯಾವುದೇ ಒಂದು ಕ್ಲೀನಿಂಗ್ನ ವಿಷಯವನ್ನು ಚಾಲೆಂಜ್ ಆಗಿ ತಗೊಳ್ತೇನೆ, ಗೊತ್ತಾಯ್ತಲ್ಲ. ಎಷ್ಟೆಷ್ಟೋ ಟಾಯ್ಲೆಟ್ಗಳು ಹಳದಿಯಾಗಿ ಮನುಷ್ಯ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ, ಅಂಥ ಟಾಯ್ಲೆಟ್ ಈಗ ಬಿಳಿಯಾಗಿ ಪುನಃ ಅದನ್ನು ನೋಡಿ ನಮಗೇನು ಕರೀತಾ ಇದ್ದಾರೆ. ಸೊ ಇದಕ್ಕೆಲ್ಲ ಕೆಲಸ ಮಾಡಿದವರ ಅವರ ಎಫರ್ಟ್ಸ್ ಇದೆ. ಸೊ ಆಗಿರುವಾಗ ಸಹಕಾರ ಬೇಕು ನಿಮಗೆಲ್ಲ. ನಾನು ಜಾಸ್ತಿ ಮಾತಾಡಿ ಇದು ಮಾಡೋದಿಲ್ಲ. ಇನ್ನು ಒಂದು ನಮ್ಮದೀಗ ಆಗಾಗ ಹಲವಾರು ಫಾರ್ಮ್ಗಳಿದೆ. ಇನ್ನೊಂದು ಹೊಸ ಫಾರ್ಮ್ ನಾನು ಅಕ್ಟೋಬರ್ 6ಗೆ ಓಪನ್ ಮಾಡ್ತಾ ಇದ್ದೇನೆ, ಸೈಂಟ್ ಸೆಬಾಸ್ಟಿಯನ್. ಎಲ್ಲಿ ಅಂತ ನಾವು ಫಿಕ್ಸ್ ಮಾಡಿಲ್ಲ, ಒಂದು ಇಲ್ಲಿ ಆಗಿರ್ಬೋದು, ಗೊತ್ತಿಲ್ಲ. ಸೊ ಆದರೂ ಅದು ಪರ್ಫ್ಯೂಮ್ ಇಂಡಸ್ಟ್ರಿಗೆ ನಾವು ಹೋಗ್ತಾ ಇದ್ದೇವೆ. ಸೊ ಹೀಗಾಗಿ ನಮಗೆ ಗ್ರೋತು ನಿಮ್ಮೆಲ್ಲ ಆಶೀರ್ವಾದದಿಂದ ಬಂದಿದೆ. ಈ ಗ್ರೋತಲ್ಲಿ ನನ್ನ ಒಂದು ಆಸೆ ಏನಂತ ಹೇಳಿದರೆ, ಖಾಲಿ ನಾನೇ ಬೆಳಿಬೇಕಂತಲ್ಲ, ನನ್ನ ಕೆಲಸವರು ನನ್ನೊಟ್ಟಿಗೆ ಬೆಳಿಬೇಕು. ಹಾಗೆ ನನ್ನನ್ನು ಯಾರಾದರೂ ಕಷ್ಟದಲ್ಲಿ ನನ್ನ ಹತ್ರ ಯಾರಾದರೂ ಬಂದಿದ್ದರೆ ಅವರು ಸಹ ಇದರೊಟ್ಟಿಗೆ ಬೆಳಿಬೇಕಂತ ಒಂದು ಕನಸಿಟ್ಟು ಮಾಡುವುದು. ನಾನು ಯಾವಾಗಲೂ ನನ್ನ ಕೆಲಸದವರಿಗೆ ಹೇಳ್ತಾ ಇದ್ದೇನೆ, ಎಂಕ್ಲೆ ನನ್ನ ಅಗತ್ಯ ಇಜ್ಜಿ, ಎಂಕ್ಲೆ ನನ್ನ ಬೆನ್ನೋಡು ಬಂದಿಜ್ಜಿ, ಎಂಕ್ಲೆ ಓಡು ಒಂದು ಅಂಗಡಿಗಳು ಎಂಕ್ಲೆ ಬಂದಿದ್ದು ನಾ ದೇವರ ಎಂಕ್ಲೆ ಒಂದು ಮಂತ್ ಕೊಡ್ತೇನೆ. ಹಣ ನಿಕ್ಲೆಗಾದ ಆಲ ಮನ್ಕೊಡು, ನಾನು ಎಂಕ್ಲೆಗಾದ ನಿಕ್ಲಿತ್ತು ಮಂತಾರೆ, ನಿಕ್ಲೆಗಾದ ಆದಾನ ಎಂಕ್ಲೆ ಮನ್ಕೊಡು. ಸೊ ನಿಕ್ಲೆಗಾದ ಇಂಚಿನಾಡು ಎಂಕ್ಲೆ ಕಂಪನಿ ಒಂದು ಹೆಲ್ಪ್ ಆವಡು ಅಂಚನೆ ಏನಾಡು ನಮ್ಮನ್ನು ಇಂಚಿನಾಡು ಒಂದು ಕಷ್ಟ ಬಂದು ಬಣ್ಣಗೆ ಅಕ್ಲೆದೊಂದು ಹೆಲ್ಪ್ ಆವಡು ಐಕಾದ ಅಂತ ಪಂಡು ಮನ್ಪುಗ. ಸೊ ಐಕಾದ ಎಕ್ಸ್ಪೆಂಡ್ ಮನ್ಪುಗ ಅಂತ ಎಂಕ್ಲೆ ಪಣದ ತಂದೆ ನಿಜವಾಗಿಯೂ ನಮಗೇನು ಮಾಡಬೇಕು, ಈ ವಯಸ್ಸಲ್ಲಿ ಏನು ಮಾಡಬೇಕಂತ ಏನು ಆಸೆ ಇಲ್ಲ. ಸೊ ನಾವು ಈಗಾಗಲೇ ಅವರಿಗೊಂದು ಗುಡ್ ನ್ಯೂಸ್ ಕೊಟ್ಟಿದ್ದೇವೆ. ಮಾರ್ಚ್ ನಮ್ಮದು 25 years ಜರ್ನಿ ಆಗ್ತದೆ. ಸೊ ಇಲ್ಲಿ ಒಂದು ದೊಡ್ಡ ಫಂಕ್ಷನ್ ನಾವು ಮಾಡ್ತೇವೆ. ಅಲ್ಲಿ ನಾವು ನನ್ನ ವರ್ಕರಿಗೆಲ್ಲ ಅನೌನ್ಸ್ ಮಾಡ್ತೇನೆ, ಕಂಪನಿ ನಿಮಗಾಗಿ ಏನು ಮಾಡ್ತದೆ ಅಂತೇಳಿ. ಕಂಪನಿ ನಿಮಗಾಗಿ ಏನು ಮಾಡ್ತದೆ ಅಂತ ಒಂದು ಗುಡ್ ನ್ಯೂಸನ್ನು ಕೊಡ್ತೇನೆ ಅಂತ ಅವರಿಗೆ ವಾದ ಮಾಡಿದ್ದೇನೆ. ಅದಕ್ಕೆ ಸಹಕಾರ ಬೇಕು. ನಿಮ್ಮ ಸಹಕಾರ ಇದ್ದರೆ ನನಗೆ ಅಂಥವರಿಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ. ನನ್ನ ಕೆಲಸ ಮಾಡೋರಿಗೆ ಕೆಲವರ ಮನೆ ಸ್ಥಿತಿ ನೋಡುವಾಗ ನಮಗೆ ಎದುರಿಗೆ ಇದು ಬೇಸರ ಆಗ್ತಾ ಉಂಟು. ಕೆಲವರಿಗೆ ಅವರ ಪರಿಸ್ಥಿತಿ ಸರಿ ಇಲ್ಲ. ಸೊ ಅದನ್ನೆಲ್ಲ ಸರಿ ಮಾಡಬೇಕು, ಒಂದು ಸೋಷಿಯಲ್ ವರ್ಕ್ ಮಾಡಬೇಕನ್ನ ನನ್ನ ಮಿಸ್ಸಸ್ಸಿನ ಕನಸು, ಅದುವೇ, ಗೊತ್ತಾಯ್ತಲ್ಲ. ಸೊ ಹೀಗಿರುವಾಗ ನಾವೆಲ್ಲ ಸೇರಿ ಮಾಡುವ. ನಿಮ್ಮ ಎಲ್ಲ ಆಶೀರ್ವಾದ ಇರಲಿ, ನಿಮ್ಮ ಎಲ್ಲ ಸಪೋರ್ಟ್ ಇರಲಿ. ಖಂಡಿತವಾಗಿ ಹೇಳ್ತೀನಿ, ನಮಗಾಗಿ ನಮ್ಮ ಬಿಸ್ನೆಸ್ಗೆ ನೀವು ಸಪೋರ್ಟ್ ಮಾಡಬೇಕಂತ ಇಲ್ಲ, ನಮ್ಮ ಕನಸಿಗಾಗಿ ನೀವು ಸಪೋರ್ಟ್ ಮಾಡಿ, ನಮ್ಮ ಕನಸನ್ನು ಬೆಳೆಸಲಿಕ್ಕೆ ನೀವು ಸಪೋರ್ಟ್ ಮಾಡಿ, ಅಷ್ಟೇ ನಾವು ಕೇಳುವುದು. ದೇವರು ನಿಮಗೂ ನಮಗೆಲ್ಲ ಒಳ್ಳೆಯದು ಮಾಡಲಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ತನ್ನ ಸಂಸ್ಥೆಯ ಒಂದೊಂದನ್ನು ಕೂಡ ಬಿಚ್ಚಿಟ್ಟು ಈಗಾಗಲೇ ಹೇಳಿದ್ದಾರೆ. ಈ ಸಂಸ್ಥೆ ನಾನು ಓಪನ್ ಮಾಡಿದ್ದೆ ಜನಗಳ ಸೇವೆಗಾಗಿ. ದೇವರು ಸೃಷ್ಟಿಕರ್ತನು ಇನ್ಶಾ ಅಲ್ಲಾ ಇವರ ಸೇವೆ ನಿರಂತರ ಸಾಗಲಿ ಎನ್ನುತ್ತಾ ಅಸ್ಲಾಂ ಅಲೈಕುಂ. ಧನ್ಯವಾದಗಳು ಅಬ್ದುಲ್ ಹಮೀದ್ ಸರ್ ಅವರಿಗೆ. ಮುಂದಕ್ಕೆ ಡಾಕ್ಟರ್ ಮೊಹಮ್ಮದ್ ಇಸ್ಮಾಯಿಲ್ ಯಜಮಾಡಿ ಇವರನ್ನು ಪೋಡಿಯಂಗೆ ಆಹ್ವಾನಿಸ್ತಾ ಇದ್ದೀನಿ.
ಅಸ್ಸಲಾಮು ಅಲೈಕುಮ್, ನಮಸ್ಕಾರ, ಗುಡ್ ಮಾರ್ನಿಂಗ್. ಇಲ್ಲಿ ಇವತ್ತು ಬಂದು ನಮ್ಮ ಈ ಫಂಕ್ಷನನ್ನು ಉದ್ಘಾಟನೆ ಮಾಡಲಿಕ್ಕೆ ನನಗೆ ತುಂಬ ಸಂತೋಷವಾಯಿತು. ನಮ್ಮ ವೇದಿಕೆಯಲ್ಲಿರುವ ನಮ್ಮ ಕಿಶೋರ್ ಕೊಟ್ಟಾರಿ ಮತ್ತು ಹಾಶಿರ್, ಅಲಿ ಅಬ್ಬಾಸ್ ಮತ್ತು ನಮ್ಮ ಶರೀಫ್ ಸಾಬ್, ನನ್ನ ಬ್ರದರ್ ಹಮೀದ್ ಮತ್ತು ಅವರ ಹೆಂಡತಿ ನನ್ನ ನಾದಿನಿ ಸಫಿಯಾ, ಮತ್ತು ನಿಮಗೆಲ್ಲರಿಗೂ ಕೂಡ ಒಂದು ಶುಭ ಹಾರೈಕೆಯನ್ನು ಹಾರೈಸ್ತಾ ಇದ್ದೇನೆ. ನಮ್ಮ ಸೊಸೈಟಿಯಲ್ಲಿ, ನಮ್ಮ ಕ್ಯಾಂಪಲ್ಲಿ, ನಾವಿರುವ ಎಲ್ಲ ಜಾಗದಲ್ಲೂ ಕೂಡ ನಾವೊಂದು ಒಳ್ಳೆಯ ಸ್ವಚ್ಛತೆಯಿಂದ ಇರಬೇಕು. ಅದು ಇದ್ದರೆ ಮಾತ್ರ ನಮಗೆ ಒಳ್ಳೆಯ ಆರೋಗ್ಯ ಬರ್ತದೆ. ಈಗ ನಿಮಗೆ ಗೊತ್ತಿರ್ಬೋದು, ಮಂಗಳೂರು ಈಸ್ ದ ಸೇಫೆಸ್ಟ್ ಸಿಟಿ ಇನ್ ಹೋಲ್ ಇಂಡಿಯಾ. ಈವನ್ ಇನ್ ಗ್ಲೋಬಲಲ್ಲಿ ಕೂಡ ಮಂಗಳೂರು ಸಿಟಿ ಸೇಫೆಸ್ಟ್ ಅಂತ ಬಂದಿದೆ. ಆದರೆ ಕ್ಲೆನ್ಲಿನೆಸ್ ಬಗ್ಗೆ ನಾವು ನಂಬರ್ 1 ಅಲ್ಲ. ಇಂದೋರು ನಂಬರ್ 1, ಮೈಸೂರು ಮತ್ತು ನಂಬರ್ 2, ಮಂಗಳೂರು ಇನ್ನೂ ತುಂಬ ಕೆಳಗೆ ಬಂದಿದೆ. ಸೊ ಈ ಮಂಗಳೂರನ್ನು ನಾವು ಕ್ಲೀನ್ ಮಾಡಿ ಸ್ವಚ್ಛವಾದ ಒಂದು ಸಿಟಿ ಅಂತ ಮಾಡಬೇಕಾದರೆ ನಾವು ಈ ಕ್ಲೆನ್ಲಿನೆಸ್ ಬಗ್ಗೆ ಎಲ್ಲರಿಗೂ ಒಂದು ಅವೇರ್ನೆಸ್ ಕೊಡಬೇಕು ಮತ್ತು ಎಲ್ಲರೂ ಕೂಡ ನಾವು ಸಪೋರ್ಟ್ ಮಾಡಬೇಕು. ಈ ಡೀಪ್ ಕ್ಲೀನ್ ಮಾಡೋದು, ಎಲ್ಲ ಕ್ಲೀನ್ ಮಾಡೋ ಬಗ್ಗೆ ನಮ್ಮ ಹಮೀದ್ ಸಾಹೇಬರ ಹತ್ರ ಎಲ್ಲ ಬೇಕಾದ ಇಕ್ವಿಪ್ಮೆಂಟ್ಸ್ ಎಲ್ಲ ಇದೆ. ಅವರಿಗೆ ಒಂದು ಕ್ಲೆನ್ಲಿನೆಸ್ ಮಾಡಬೇಕಂತ ಒಂದು ದೊಡ್ಡ ಆಗ್ರಹ ಕೂಡ ಇದೆ. ಈ ಆಗ್ರಹಕ್ಕೆ ನಾವು ಎಲ್ಲರೂ ಕೂಡ ಸಪೋರ್ಟ್ ಮಾಡಲೇಬೇಕಾಗ್ತದೆ. ಅವರ ನೆಕ್ಸ್ಟ್ ಇಂಡಸ್ಟ್ರಿ ಪರ್ಫ್ಯೂಮ್ ಇಂಡಸ್ಟ್ರಿ, ಅದು ನನ್ನ ಫೇವರೇಟ್ ಇಂಡಸ್ಟ್ರಿ. ಯಾಕೆಂತ ಹೇಳಿದರೆ ನಾವೆಲ್ಲ ಪರ್ಫ್ಯೂಮ್ ಮಾಡಿ ಹೋಗುವಾಗ ಎಲ್ರಿಗೂ ಒಂದು ಖುಷಿ ಆಗ್ತದೆ. ಅವರು ನಾನು ನೋಡ್ತಾ ಇದ್ದೇನೆ, ಯಾವಾಗ ನೋಡಿದ್ರು ಲ್ಯಾಬಲ್ಲಿ ಇರ್ತಾರೆ. ನಾವು ಸ್ವಲ್ಪ ರಜೆ ಸಿಕ್ಕಿದಾಗ ಎಲ್ಲಾದರೂ ಹೋದರೆ ಅವರು ಯಾವಾಗಲೂ ಒಂದು ಲ್ಯಾಬಲ್ಲಿದ್ದು ಪರ್ಫ್ಯೂಮ್ ಬಗ್ಗೆ ಏನಾದರೂ ಒಂದು ಮಾಡ್ತಾ ಇರ್ತಾರೆ. ಹೊಸ ಹೊಸ ಪರ್ಫ್ಯೂಮ್ ಮಾಡ್ತಾ ಇದ್ದಾರೆ. ಅದರ ಎಕ್ಸ್ಪರಿಮೆಂಟ್ ನನ್ನ ಮೇಲೆ ಮಾಡೋದವರು. ಆ ಎಕ್ಸ್ಪರಿಮೆಂಟ್ ತುಂಬ ಸಕ್ಸಸ್ ಆಗಿದೆ. ಅವರು ಮಾಡಿದ ಎಲ್ಲ ಪರ್ಫ್ಯೂಮನ್ನು ನಾನು ಯೂಸ್ ಮಾಡಿದ್ದೇನೆ. ಆದ್ದರಿಂದ ಆ ಉದ್ಯೋಗದಲ್ಲಿ ಕೂಡ, ಆ ಇಂಡಸ್ಟ್ರಿಯಲ್ಲೂ ಕೂಡ ಅವರು ಇನ್ನೂ ತುಂಬ ಬೆಳೆಯಲಿ ಅಂತ ಹೇಳಿ ಹಾರೈಕೆ ಮಾಡುತ್ತಾ, ಇವತ್ತಿನ ಉದ್ಘಾಟನೆ ಮಾಡಿದಂತಹ ಈ ಕ್ಲೆನ್ಲಿನೆಸ್ಸಿದ್ದು ಏನೋ ವ್ಯಾನ್ ಇದೆ ಮತ್ತು ಅವರ ಕ್ಲೆನ್ಲಿನೆಸ್ಸಿನ ಬಗ್ಗೆ ಅವರ ಇಂಟ್ರೆಸ್ಟು, ಅವರ ಒಂದು ಪ್ಯಾಷನ್ ಅಂತ ಹೇಳ್ತಾರೆ, ಪ್ಯಾಷನ್, ಆ ಪ್ಯಾಷನ್ ಇನ್ನೂ ಕೂಡ ತುಂಬ ಆಗಲಿ. ಜನರು ಎಲ್ಲರಿಗೂ ಅವರಿಗೆ ಬೇಕಾದ ಸಪೋರ್ಟ್ ಕೊಡಲಿ ಅಂತ ಹೇಳಿಕೊಂಡು, ಅವರಿಗೆ ದೇವರು ಒಳ್ಳೆಯದನ್ನು ಮಾಡಲಿ, ಅವರಿಗೂ ಅವರ ಫ್ಯಾಮಿಲಿಗೂ ಮತ್ತು ನಿಮ್ಮ ಎಲ್ಲ ಎಂಟೈರ್ ಫ್ಯಾಮಿಲಿಗೆ ದೇವರು ಒಳ್ಳೆಯದು ಮಾಡಲಿ. ನಿಮಗೆ ಇನ್ನೂ ಕೂಡ ಒಳ್ಳೆಯ ನ್ಯೂಸ್ಗಳನ್ನು ಹಮೀದ್ ಸಾಹೇಬರು ಕೊಡಲಿ ಅಂತ ಹೇಳಿ ನನ್ನ ಈ ಸಣ್ಣ ಭಾಷಣ ಮುಗಿಸ್ತೇನೆ. ಯಾಕಂತ ಹೇಳಿದರೆ ಇವತ್ತು ತುಂಬ ಮಳೆ, ರೆಡ್ ಅಲರ್ಟ್, ಶಾಲೆಗೆ ರಜೆ, ಆದುದರಿಂದ ಭಾಷಣಕ್ಕೂ ಕೂಡ ರಜೆ ಕೊಡಬೇಕಾಗ್ತದೆ. ಆದ್ದರಿಂದ ನನ್ನ ಭಾಷಣವನ್ನು ನಾನು ಇಲ್ಲಿ ಮುಗಿಸ್ತಾ, ಥ್ಯಾಂಕ್ ಯು ವೆರಿ ಮಚ್. ಡಾಕ್ಟರ್ ಮೊಹಮ್ಮದ್ ಇಸ್ಮಾಯಿಲ್ ಅಜಮಾಡಿ, ಥ್ಯಾಂಕ್ ಯು ಸರ್. ಮುಂದಕ್ಕೆ EK ಮೆಂಬರ್ MCC ಮ್ಯಾಂಗ್ಳೂರ್ ಮಿಸ್ಟರ್ ಕಿಶೋರ್ ಕೊಟ್ಟಾರಿ ಇವರನ್ನು ಕೋಡಿಯಂಗೆ ಆಹ್ವಾನಿಸ್ತಾ ಇದ್ದೀನಿ. ಸಫಾಯಿ ಎಕ್ಸ್ಪರ್ಟ್, ಈಗಾಗಲೇ ನಮ್ಮ ಆಮಿದ್ರವರ ಮತ್ತು ಸಫಿಯಾ ಅವರು ಮತ್ತು ಅವರ ಫ್ಯಾಮಿಲಿ ಸೇರಿ ಈಗಾಗಲೇ ಒಂದು ನಮ್ಮ ಡಾಕ್ಟರ್ ಮೊಹಮ್ಮದ್ ಇಸ್ಮಾಯಿಲ್ರವರು ಕ್ಲೀನ್ ಲೈನ್ ಎಂಬ ಸಂಸ್ಥೆಯನ್ನು ಒನ್ ಕಾಲ್ ಕ್ಲೀನ್ಸ್ ಇಟ್ ಆಲ್, ಒಂದು ಕಾಲ್ ಮಾಡಿದರೆ ಎಲ್ಲ ಕ್ಲೀನ್ ಆಗ್ತದೆ ಎಂಬ ಪದವನ್ನು ಉಪಯೋಗ ಮಾಡಿ ಈಗಾಗಲೇ ನಮ್ಮ ಈ ಸಂಸ್ಥೆಯನ್ನು ನಮ್ಮ ಡಾಕ್ಟರ್ ಮೊಹಮ್ಮದ್ ಇಸ್ಮಾಯಿಲ್ರವರು ಈಗಾಗಲೇ ಲಾಂಚ್ ಮಾಡಿದ್ದಾರೆ. ಅವರಿಗೆ ಅದಲ್ಲದೆ ನಮ್ಮ ಈ ಸಂಸ್ಥೆಯ ಮಾಲಕರಾದ ಆಮಿದ್ರವರು ಮತ್ತು ಸಫಿಯಾ ಹಾಗೂ ಅವರ ಫ್ಯಾಮಿಲಿಯವರಿಗೆ ನಾನು ವಿಶೇಷವಾಗಿ ಅವರಿಗೆ ಶುಭಾಶಯನ್ನು ಕೋರುತ್ತೇನೆ. ವಿಶೇಷವಾಗಿ ಇವರು ಸುಮಾರು 1000ದಷ್ಟು ಉದ್ಯೋಗಿಗಳನ್ನು ಸೃಷ್ಟಿ ಮಾಡಿ ನಮ್ಮ ಜನರ ಹಾಗೂ ನಮ್ಮ ಒಂದು ದೇಶದ ಸೇವೆಯಂತೆಯೇ ಹೇಳ್ಬೋದು. ಈ ಕಷ್ಟ ಬಡತನದಲ್ಲಿರುವವರಿಗೆ ಎಲ್ಲ ಈಗಾಗಲೇ ನಮ್ಮ ಶಕ್ತಿನಗರ ಹಾಗೂ ಕುಲಶೇಖರ ಪ್ರದೇಶದಲ್ಲಿ ಕೆಲವರು ಕೆಲಸ ಕೇಳಿದರೆ ನಾನು ಫಸ್ಟ್ ಹೇಳೋದು ನಮ್ಮ ಬಿಗ್ ಸ್ಟೋರ್ನ ಆಮಿದ್ರವರ ಹೆಸರನ್ನು ನಾನು ಅಲ್ಲಿ ಹೇಳ್ತೇನೆ. ಅವರು ಈ ಉದ್ಯೋಗಸ್ಥರಿಗೆ ಎಲ್ಲ ಸೌಲಭ್ಯಗಳನ್ನು ಕೊಡ್ತಾರೆ. ಅದಲ್ಲದೆ ನಮಗೆ ಬಂದು ಪುನಃ ಅವರು ಟ್ಯಾಂಕ್ಸ್ ಅಂತ ಹೇಳ್ತಾರೆ, ಉದ್ಯೋಗ ಕೊಟ್ಟದ್ದಕ್ಕೆ ಆಗಿ ನಮಗೆ ಒಳ್ಳೆ ಒಂದು ಯಜಮಾನರು ಸಿಕ್ಕಿದ್ದಾರೆ, ನಮ್ಮನ್ನು ಒಳ್ಳೆಯ ರೀತಿಯಲ್ಲಿ ನೋಡ್ತಾರೆ ಎಂದು ಅವರು ನಮಗೆ ಹೇಳುವಾಗ ನಮಗೂ ಕೂಡ ಒಂದು ಖುಷಿಯಾಗ್ತದೆ. ಅಂತ ಹಲವಾರು ಸಂಸ್ಥೆಗಳನ್ನು ನಮ್ಮ ಹಾಮಿದ್ರವರು ಮಾಡಿದ್ದಾರೆ.
ಅದಲ್ಲದೆ ನೆಕ್ಸ್ಟ್ ಬರುವ ಪರ್ಫ್ಯೂಮ್ ಸಂಸ್ಥೆ ಕೂಡ ಒಳ್ಳೆಯದಾಗಲಿ ಎಂದು ನಾನು ಆಶಿಸ್ತಾ ವೇದಿಕೆಯಲ್ಲಿರುವ ಎಲ್ಲರಿಗೂ ನಮ್ಮ ಈ ಕಟ್ಟಡದ ಮಾಲೀಕರಾದ ನೆಲ್ವಿನ್ ಆಸಿರ್ ಅವರಿಗೂ ಹಾಗೂ ಈ ಸಂಸ್ಥೆಯಲ್ಲಿ ದುಡಿಯುವ ಎಲ್ಲ ಉದ್ಯೋಗಸ್ಥರಿಗೂ ಎಲ್ಲ ಬಂಧುಗಳಿಗೆ ವಿಶೇಷವಾಗಿ ವಂದಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಕಿಶೋರ್ ಕೊಟ್ಟಾರ್ ಸರ್ ಅವರೇ. ಅದೇ ರೀತಿ ಮುಂದಕ್ಕೆ ಚೇರ್ಮನ್ ಆಫ್ PC ಗ್ರೂಪ್ ಆಸಿರಾ PC ಇವರನ್ನು ಕೋಡಿಯಂಗೆ ಆಹ್ವಾನಿಸ್ತಾ ಇದ್ದೆ. ಅಸ್ಸಲಾಮು ಅಲೈಕುಮ್, ಗುಡ್ ಮಾರ್ನಿಂಗ್, ನಮಸ್ಕಾರ. ಮಂಗಳೂರು ಇವತ್ತು ಒಂದು ಹಿಲ್ ಸ್ಟೇಷನ್ ಥರ ಇದೆ. ವೆರಿ ಗುಡ್ ಕ್ಲೈಮೇಟ್, ಇಸ್ಂಟ್ ಇಟ್? ಇಂಥ ಒಂದು ಬ್ಯೂಟಿಫುಲ್ ಸರೌಂಡಿಂಗ್ಸಲ್ಲಿ ಸಫಾಯ್ ಎಂದ ಒಂದು ಸಂಸ್ಥೆ ಇವತ್ತು ಅನಾವರಣಗೊಂಡಿದೆ. ಇಟ್ಸ್ ಅ ಬ್ಯೂಟಿಫುಲ್ ಕಾನ್ಸೆಪ್ಟ್. ಈ ಹಮೀದ್ ಅವರ ತಲೆಯಲ್ಲಿ ಎಂಥ ಎಲ್ಲ ಕಾನ್ಸೆಪ್ಟ್ ಉಂಟು ಅಂತ ನಮಗೆ ಗೊತ್ತು. ಹಮೀದ್ ಅವರು ಉಂಟಲ್ಲ, ಹೀ ಈಸ್ ನಾಟ್ ಮೆಂಟ್ ಫಾರ್ ದಿಸ್ ಕಂಟ್ರಿ, ಹೀ ಈಸ್ ಮೆಂಟ್ ಫಾರ್ ಅಬ್ರಾಡ್. ಇಂಥ ಕಾನ್ಸೆಪ್ಟ್ ಇರೋದು, ನಾನು ತುಂಬ ವಿದೇಶದಲ್ಲಿ ಟ್ರಾವೆಲ್ ಮಾಡಿದ್ದೇನೆ. ಇಂಥ ಒಂದು ಕಾನ್ಸೆಪ್ಟ್ ಇಟ್ ಈಸ್ ದೇರ್ ಅಬ್ರಾಡ್, ಇಟ್ಸ್ ನಾಟ್ ಯೆಟ್ ಕಮ್ ಟು ಇಂಡಿಯಾ. ಹೀ ಈಸ್ ಅಬೌಟ್ 10 years above us, 10 years beyond. He thinks much forward. I think this is a very rare talent. Hamid is a very rare talent. I think we need to acknowledge that, cherish that. ನಮ್ಮೊಂದಿಗೆ ಇದ್ದಾರೆ ಅವರು, that is our luck. We are fortunate to have Hamid here with us. Thank you, Hamid. How happy he is to be here. ಅಷ್ಟೇ happy we are outdoors to have Hamid amongst us. ಇನ್ನೊಂದು ಸಣ್ಣ ಕಾನ್ಸೆಪ್ಟ್ ಐ ಥಿಂಕ್ ವಿ ಆಲ್ ಶುಡ್ ಫಾಲೋ, ಇನ್ಕ್ಲೂಡಿಂಗ್ ಇಸ್ಮಾಯಿಲ್ ಸರ್, ಮೈಸೆಲ್ಫ್, ಮೈ ಚಿಲ್ಡ್ರನ್ ಹೂ ಅಬೌಟ್ ಟು ಗೆಟ್ ಮ್ಯಾರಿಡ್. ಅವರ ಒಂದು ಹಸ್ಬೆಂಡ್ ವೈಫ್ ಪಾರ್ಟ್ನರ್ಶಿಪ್, ಏನೋ ನನ್ನ ಕಣ್ಣು ಬೀಳಬಾರ್ದು, ಆದರೂ ದೃಷ್ಟಿ ಬೀಳಬಾರ್ದು, ಆದರೂ ದ್ಯಾಟ್ಸ್ ಅ ಬ್ಯೂಟಿಫುಲ್ ಪಾರ್ಟ್ನರ್ಶಿಪ್. ನಮ್ಮ ಕುರಾನಲ್ಲಿ ಹೇಗೆ ಉಂಟು ಅದನ್ನು ಕಂಪ್ಲೀಟಾಗಿ ಫಾಲೋ ಮಾಡೋ ಒಂದು ಜನ ಅಂದರೆ ಹಮೀದು. ಅವರ ಕೆಲಸದಲ್ಲಿ, ಮನೆಯಲ್ಲಿ, ಮನೆತನದಲ್ಲಿ, ಎಲ್ಲದರಲ್ಲಿಯೂ his partner is his wife Safia. That's a beautiful partnership. ನಾನು ಇದನ್ನು ನೋಡಿ ನನ್ನ ಮಿಸಸ್ಸನ್ನು ನಮ್ಮ ಬಿಸ್ನೆಸ್ಸಲ್ಲಿ ಇನ್ಕ್ಲೂಡ್ ಮಾಡಲಿಕ್ಕೆ ನೋಡಿದ್ದೆ. ಈಗ ಮಾಡುವ ನಮ್ಮ ಹೊಸ ಆಫೀಸಲ್ಲಿ ಅವರಿಗೆ ಒಂದು ಚೇಂಬರೆಲ್ಲ ಮಾಡಿ ಹೆಸರೆಲ್ಲ ಹಾಕಿದ್ದೇನೆ. ಈ 1 ವರ್ಷದಲ್ಲಿ ಒಮ್ಮೆ ಬಂದಿದ್ದಾರೆ. You are lucky to have such a good life partner, and I think this, your organization will go a long way. Inshallah, we all wish you the best, and people like Ismail sir, Ali Abbas, Kishore, Sharif sir, all these people are in huge support of you, and all of you. All of you make Hamid stronger, along with that Safia also stronger. When you become strong, we all become strong. Outdoors Grand Bay salutes you, wish you the very best. Thank you. ಥ್ಯಾಂಕ್ ಯು ಆಸಿರ್ PC ಅವರೇ. ಮುಂದಕ್ಕೆ ಧನ್ಯವಾದ ಕಾರ್ಯಕ್ರಮಕ್ಕೆ ಅಬ್ದುಲ್ ಹಮೀದ್ ಸರ್ ಅನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ನಾನು ಎಲ್ಲರಿಗೂ ಸ್ವಾಗತ ಮಾಡ್ತಾ, ಫಸ್ಟಾಗಿ ನನ್ನ ಕೋ ಬ್ರದರ್ ಡಾಕ್ಟರ್ ಮೊಹಮ್ಮದ್ ಇಸ್ಮಾಯಿಲ್ ತುಂಬ ಬ್ಯುಸಿ ಜನ ಗೊತ್ತಾಯ್ತಲ್ಲ. ಸೊ ನಾವು ಎಂಥ ಬ್ಯುಸಿ ಇದ್ದರು, ನಾನು ಯಾವುದೋ ಕರೆದಕ್ಕೆ ಅವರು ಮಿಸ್ ಮಾಡಿದೇ ಇಲ್ಲ, ಗೊತ್ತಾಯ್ತಲ್ಲ. ಯಾಕೆಂದರೆ ನನಗೆ ಯಾವಾಗಲೂ ಅವರು ಅಪ್ರಿಷಿಯೇಟ್ ಮಾಡ್ತಾ ಇದ್ದರು. ಒಂದು ಎಂಕರೇಜ್ಮೆಂಟ್ ಕೊಡುವಂಥ ಒಂದು, ಅಂದರೆ ಒಂದು ಪುನಃ ನನಗೆ ಒಂದು ಧೈರ್ಯ ಕೊಡುವಂಥ ಒಂದು ಮಾತಲ್ಲಿ ನನಗೆ ಒಂದು ಇದು ಮಾಡುವಂಥ ಒಂದು ಜನ ಆಗಿರ್ತಾರೆ ನನ್ನ ಫ್ಯಾಮಿಲಿಯಲ್ಲಿ. ಸೊ ಹಲವಾರು ಜನರಿಗೆ ಅವರದ್ದು ಬ್ಯಾಕ್ ಗೊತ್ತಿಲ್ಲ. ಸೊ ಎಷ್ಟೋ ಜನಕ್ಕೆ ಉಪಕಾರ ಮಾಡುವಂಥ ಒಂದು ಜನ ಸಹ ಆಗಿರ್ತಾರೆ, ಅವರ ಮಿಸ್ಸಸ್ ಅವರೆಲ್ಲ. ಸೊ ಆಗಿರುವಾಗ ಅವರಿಗೆ ಇವತ್ತೆಲ್ಲ ಅವರಿಗೆಲ್ಲ ತುಂಬ ಬ್ಯುಸಿ. ಆದರೂ ನನ್ನಲ್ಲಿ ಪ್ರೀತಿ ಇಟ್ಟು ಬಂದದಕ್ಕೆ ನಿಮಗೆ ನಾನು ತುಂಬ ಧನ್ಯವಾದವನ್ನು ಅರ್ಪಿಸ್ತೇನೆ ಸರ್. ಅದೇ ರೀತಿ ಕಿಶೋರ್ ಕೊಟ್ಟಾರಿ ಹೇಳಿದೆ, ನನ್ನ ಒಂದು ಫ್ರೆಂಡ್ಲಿ ಒಂದು ಒಳ್ಳೆಯ ಜನ. ಆ ಏರಿಯಾದಲ್ಲಿ ಸಾವಿರಾರು ನೂರಾರು ಕಾರ್ಪೊರೇಟ್ರುಗಳು ಎಲ್ಲ ಇರ್ಬೋದು, ನನಗೂ ಎಲ್ಲ ಕಡೆ ಇರ್ಬೋದು. ಬಟ್ ನಾನು ಎಲ್ಲಿಯಾದರೂ ಹೋಗಿ ಮಾತಾಡುವಾಗ ಒಂದು
ಹೆಸರು ಕೇಳುವುದು ಇವರದ್ದೇ, ಗೊತ್ತಾಯ್ತಲ್ಲ. ಒಂದು ಒಳ್ಳೆಯ ಒಂದು ಕೆಲಸ, ಯಾವಾಗ ನೋಡಿದವರು ಅವರ ಸ್ಟೇಟಸಲ್ಲಿ ಕಾಣ್ಬೋದು, ಅಲ್ಲಿ ಇದು ಮಾಡೋದು, ಇಲ್ಲಿ ಅದು ಮಾಡೋದು, ಇದು ಮಾಡೋದು, ಕೆಲಸಗಳು ಇದಿರ್ತದೆ. ನನಗೊಂದು ತುಂಬ ಒಂದು ಆತ್ಮೀಯವರು ಹಾಗೂ ನಾನು ಒಂದು ಫ್ಯಾನ್ ಅವರದ್ದು. ಯಾಕೆಂದರೆ ನಾನು ಅವರ ಒಂದು ಕೆಲಸದ ಇದನ್ನೆಲ್ಲ ನೋಡಿದೆ. ಅಂಥವರಿಗೆ ನಾನು ಯಾರೇ ಇರಲಿ ನನಗೆ ಒಂದು ಇಷ್ಟ ಆದರೆ ನಾನು ಬಿಡುವನಲ್ಲ. ಅಂಥ ಒಂದು ಇಷ್ಟಪಡುವಂಥ ಒಂದು ಜನ ಅವರು ಅಷ್ಟು ದೂರದಿಂದ ಅವರು ಸಹ ಹಲವಾರು ಇದರಲ್ಲೆಲ್ಲ ಇದ್ದಾರೆ, ಬ್ಯುಸಿ ಇರ್ಬೋದು. ಅಥವಾ ಅಲ್ಲದೆ ಈಗ ಗಣೇಶ ಚತುರ್ಥಿ, ಸೊ ಇಂಥದ್ದೆಲ್ಲ ಇಟ್ಟು ನನಗೆ ಬಂದದಕ್ಕೆ ನನಗೆ ತುಂಬ ಸಂತೋಷ ಆಯಿತು. ಸರ್, ನಿಮಗೂ ನನ್ನ ಧನ್ಯವಾದಗಳು. ಅದೇ ರೀತಿ ಆಸಿರ್ ಸರ್ ಅವರ ಬಗ್ಗೆ ಹೇಳಬೇಕಂತಿಲ್ಲ. ಇಲ್ಲಿ ಅಚೀವ್ಮೆಂಟು ಆಗುವಾಗ ಸೊ ಕೆಲವರು ನನಗೆ ಹೇಳಿದರು, ನೀನು ಅಲ್ಲಿ ಹೋಗಬೇಡ, ಯಾಕೆ ಹೋಗ್ತೀಯಾ ಅಲ್ಲಿ, ಹಾಗೆ ಹೀಗೆ ಎಂತೆಲ್ಲ ಹೇಳ್ತಾ ಇದ್ದರು. ಬಟ್ ಎಲ್ಲರ ಮಾತಿಗೂ ಧಿಕ್ಕಾರ ಅಂತ ಹೇಳಿ ಯಾವ ಮಾತಿಗೂ ನಾನು ಬೆಲೆ ಕೊಡದೆ ನಾನು ಇಲ್ಲಿ ಬಂದ ಮೇಲೆ ನಾನಾದ ಸಕ್ಸಸ್ ನಾನು ಹೇಳ್ಬೋದು. ನನ್ನ ಬಿಸ್ನೆಸ್ ಕಡಿಮೆ ಆದರೂ ಒಂದು 25-30% ಇಲ್ಲಿ ಬಂದ ಮೇಲೆ ನಾವು ಸಕ್ಸಸ್ ಆಗಿದ್ದೇವೆ. ಸೊ ಇದೊಂದು ಬಿಸ್ನೆಸ್ ಮಾಡುವವರಿಗೆ ಒಂದು ಒಳ್ಳೆ ಹಬ್ಬ ಇದು. ಯಾಕೆಂದರೆ ಎಲ್ಲ ಈ ಹೈವೇ ಹತ್ತಿರ, ಎಲ್ಲ ಹತ್ತಿರ, ಎಲ್ಲರಿಗೂ ಹತ್ತಿರ. ಏನೋ ಕೆಲವು ನೆಗೆಟಿವ್ಸ್ಗಳು ಕೆಲವು ಜನಗಳ ಮೈಂಡಲ್ಲಿ ಇರ್ಬೋದು, ಅದನ್ನು ಕೇಳಿ ಯಾರು ಇಲ್ಲಿ ಬರೋದಕ್ಕೆ ಹಿಂದೆ ನೋಡಬಾರ್ದು. ಯಾಕೆಂತ ಹೇಳಿದರೆ ಸಕ್ಸಸ್ ಇಲ್ಲ ಅಂತ ಯಾರಿಗೂ ಹೇಳಲಿಕ್ಕಾಗಲ್ಲ. ನನಗೆ ಇಲ್ಲಿ ಒಳ್ಳೆಯ ಸಕ್ಸಸ್ ಸಿಕ್ಕಿದೆ. ಸೊ ಇನ್ನೂ ಸಹ ನನಗೆ ಇಲ್ಲಿ ಬೇರೆ ಬೇರೆ ಇನ್ನೊಂದು ಮಾಡಬೇಕಂತಲ್ಲ ಇದೆ. ಸೊ ಅವ್ರ ಹತ್ರ ಮಾತಾಡಲಿಕ್ಕಿದೆ. ಹಾಗಿರುವಾಗ ಅವರು ನನಗೆ ಪ್ರತಿಯೊಂದು ನೋಡಿ, ಇವತ್ತೆಲ್ಲ ಇದಕ್ಕೆ ಆದರೆ ನಾನು ತುಂಬ ಈಗ ಖರ್ಚಾಗ್ತಾ ಇತ್ತು. ಇದೆಲ್ಲ ಅವರದ್ದೇ, ಎಲ್ಲ ಏನೆಲ್ಲ ಮಾಡಿಕೊಟ್ಟಿದ್ದಾರೆ. ನಾನೊಂದು ಮಾತು ಕೇಳಿದೆ, ಸರ್ ಏನಾದರೂ ಚಾರ್ಜ್ ಇದ್ದರೆ ಹಾಕಿ ಅಂತ ಹೇಳಿದರು. ನಿನ್ನಿಂದ ಏನು ಬೇಡ ಅಂತ ಅವರು ಹೇಳಿದರು. ಸೊ ಪ್ರತಿಯೊಂದಕ್ಕೂ ನನಗೆ ಅವರು ಸಪೋರ್ಟ್ ಮಾಡಿದ್ದಾರೆ. ಸೊ ಆ ರೀತಿ ಅವರಿಗೆ ಸಹ ನಾನೊಂದು ರೆಸ್ಪೆಕ್ಟ್ ಕೊಡುವ ಒಂದು ಜನ ಅವರು, ಗೊತ್ತಾಯ್ತಲ್ಲ. ನನ್ನದು ಅವರದ್ದು ರಿಲೇಷನ್ಶಿಪ್ಪು ತುಂಬ ಸಮಯದಿಂದ ಇದೆ. ಯಾರ್ಯಾರು ಏನು ಇದ್ದಿದ್ದರೂ ಸಹ ನಮ್ಮ ರಿಲೇಷನ್ಶಿಪ್ನಿಗೆ ಏನು ಇಷ್ಟ ತನಕ ದೇವರೇನು ಇದು ಮಾಡಲಿಲ್ಲ. ಸೊ ಅದು ಸಹ ಇನ್ನು ಮುಂದುವರಿತಾ ಹೋಗ್ತದೆ ದೇವರು ಆಯಸ್ಸು ಕೊಟ್ಟ ತನಕ. ಸೊ ಆಗಿರುವಾಗ ಅವರಿಗೆ ಸಹ ನಾನು ಧನ್ಯವಾದ ಹೇಳ್ತೇನೆ ಸರ್ ತಮಗೂ. ಅದೇ ರೀತಿ ನನ್ನ ಫ್ಯಾಮಿಲಿ ಮೆಂಬರ್ ಆಲಿ ಅಬ್ಬಾಸ್, ಸೊ ಅವರನ್ನು ನಾನು ಯಾವುದಕ್ಕೂ ಕರೆಯೋದಿಲ್ಲ. ಏಕೆಂದರೆ ಅದು ಅವರಿಗೂ ನನಗೂ ಗೊತ್ತು. ಯಾಕೆ ಅಂತ ಹೇಳಿದರೆ ಯಾವುದೋ ಒಂದು ಟೈಮಲ್ಲಿ ನಾನು ಯಾವುದೋ ಒಂದು ಸಂಕಷ್ಟದಲ್ಲಿ ಇರುವಾಗ ಸೊ ನನ್ನನ್ನು ಬಚಾವ್ ಮಾಡಿದಂಥ ಒಂದು ಮನುಷ್ಯ ಅವರು, ಗೊತ್ತಾಯ್ತಲ್ಲ. ಸೊ ನನ್ನ ಒಂದು ಮಾತು ಯಾವಾಗಲೂ ಇರ್ತದೆ, ಯಾರೇ ಆಗಲಿ ಯಾವನೇ ಆಗಲಿ ನಮಗೆ ಒಂದು ದಿವಸ ಒಂದು ನಿಮಿಷ ಒಬ್ಬ ಉಪಕಾರ ಮಾಡಿದ್ದರೆ ಅವನನ್ನು ನಾವು ಯಾವಾಗಲೂ ಮರೆಯಬಾರ್ದು. ಎಷ್ಟು ದೊಡ್ಡ ಜನವೇ ನೀವು ಆಗಿ, ಬಟ್ ಅದನ್ನು ಫಸ್ಟ್ ನೀವು ನೆನಪಿಟ್ಟುಕೊಳ್ಬೇಕು. ಅಂಥ ಒಂದು ನನ್ನ ಹೃದಯದಲ್ಲಿಟ್ಟಂಥ ಒಬ್ಬ ಜನ ಆಗಿರ್ತಾರೆ ಅವರು. ಸೊ ಅವರನ್ನು ಸಹ ಬಂದದಕ್ಕೆ ನನಗೆ ತುಂಬ ಸಂತೋಷವಾಯಿತು. ಅದೇ ರೀತಿ ನನ್ನ ಮಗಳ ಗಂಡ ಅಜ್ಮಲ್, ಸೊ ಅವನು ಬೇಕಿತ್ತು ಈಗ, ಗೊತ್ತಾಯ್ತಲ್ಲ. ಅವನು ಇಲ್ಲದೆ ನಮಗೆ ತುಂಬ ಕಷ್ಟ ಆಗಿದೆ ಈಗ. ಆದರೂ ಅವರಿಗೆ ಏನೋ ಒಂದು ಕಲಿಯುವ ಒಂದು ಇದರಿಂದ ನಾನು ಅವರಿಗೆ ಒಂದು ಜನವರಿಯೊಳಗೆ ಅವರು ಜನವರಿಯಲ್ಲೆಲ್ಲ ಬರ್ತಾರೆ. ಸೊ ಅವನಿಲ್ಲದೆ ನಮಗೆ ನನಗೂ ನನ್ನ ವೈಫಿಗೆ ತುಂಬ ಕಷ್ಟ ಆಗಿದೆ. ಆದರೂ ಅವರ ಅಜ್ಮಲ್ನ ತಂದೆ ಶರೀಫ್ ಸರ್ ಅವರು ಸಹ ನಮ್ಮ ಕಾಸರಗೋಡಿನದು ಅಲ್ಲಿ ಅದೆಲ್ಲ ಅವರು ನೋಡ್ತಾ ಇದ್ದಾರೆ. ಸೊ ನಾವು ಅವರೊಂದು ಫ್ಯಾಮಿಲಿಯಾಗಿ ಒಂದು ಒಳ್ಳೆಯ ರಿಲೇಷನ್ಸಲ್ಲಿದ್ದಾರೆ. ಪ್ರತಿಯೊಂದಕ್ಕೂ ನಾವೊಂದು ರಿಲೇಷನ್ ಹೇಳೋದಕ್ಕಿಂತ ನಾವೊಂದು ಫ್ರೆಂಡ್ಸ್ಗಳಾಗಿದ್ದೇವೆ. ಸೊ ಅವರಿಗೆ ಸಹ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಅದೇ ರೀತಿ ಆಸಿರ್ ಸರ್ ತುಂಬ ಹೇಳಿದರು, ನಾನಿನ್ನು ಮುಂದಕ್ಕೆ ಹೇಳಬೇಕಂತಿಲ್ಲ, ಆಗ ಹೇಳಬೇಕು, ಸ್ವಲ್ಪ ಏನೋ ಬಿಟ್ಟು ಹೋಯಿತು. ನನ್ನ ವೈಫು, ಗೊತ್ತಾಯ್ತಲ್ಲ, ವೈಫು ನನ್ನ ಹತ್ರ ಮೊನ್ನೆ ಒಬ್ಬರು ಬಂದಿದ್ದರು. ಲೈಫಲ್ಲಿ ತುಂಬ ಜನ ಬರ್ತಾರೆ. ಏನೊಂದು ಆಸ್ಟ್ರಾಲಜಿ ಆಗಿದ್ದೇನೆ ನಾನು ಅಲ್ಲಿ ಕೂತ್ಕೊಂಡು. ಆಸ್ಟ್ರಾಲಜಿ ಪಂಡಿತರ ಹತ್ರ ಹೋಗ್ತಾರೆ, ಯಾರು ಇಂಚಾಯ ದಾನ ಹಾಕೊಂಡು ಅಥವಾ ಒಂದು ತಂಗಳ ಹತ್ರ ಹೋಗ್ತಾರೆ, ನಾನು ಹಿಂಗಣ ಎಂದಾನು ಗೊಂದಾಯ್ತು. ಅದೇ ರೀತಿ ನನ್ನ ಹತ್ರ ಬರ್ತಾರೆ ಸೋತವರು, ನೀನು ಹೇಗೆ ಹೀಗೆ ಆದದ್ದು ಅಂತ ಕೇಳಲಿಕ್ಕೆ. ಕೆಲವರು ನನ್ನ ಜೀವವೇ ಹೋಯಿತು, ನಾನು ಜೀವ ತೆಗೀಲಿಕ್ಕೆ ಹೋಗೋದು, ಏನೆಲ್ಲ ಹೇಳಿಕೊಂಡು ಬರ್ತಾ ಇರ್ತಾರೆ. ಸೊ ಕೂತ್ಕೊಳ್ಳಿ, ಅವರಿಗೆ ನನ್ನ ಲೈಫ್ನ ಸ್ಟೋರಿ ಹೇಳಿ ಅವರಿಗೆ ಒಂದು ಇದು ಕೊಡೋದು. ಆಗ ನಾನು ಅವರಿಗೆ ಹೇಳೋದು, ಯಾಕೆ ನೀನು ಒಬ್ಬನೇ ದುಡಿತೀಯಾ, ನೀನು ಒಬ್ಬನೇ ದುಡಿದರೆ ಈಗ ಇಲ್ಲೆಲ್ಲ ದುಡಿತಾ ಇರುವ ಹತ್ರ ಸಹ ನಾನು ಹೇಳೋದಷ್ಟೇ, ಒಬ್ಬನೇ ದುಡಿದು ಒಂದು ಮನೆಯನ್ನು ನಡೆಸಲಿಕ್ಕೆ ತುಂಬ ಕಷ್ಟ ಉಂಟು. ತನ್ನ ಹೆಂಡತಿಯನ್ನು ಅದರಲ್ಲಿ ಇನ್ವಾಲ್ವ್ ಮಾಡಿದರೆ ಸೊ ಎರಡು ಕಡೆಯಿಂದ ಇನ್ಕಮ್ ಬರಲಿಕ್ಕೆ ಸಾಕಾಗ್ತದೆ. ಅದೇ ರೀತಿ ನಾನು ಇಸ್ಮಾಯಿಲ್ ಸರ್ಗೆ ಹೇಳ್ಬೇಕಂದ್ರೆ, ಇಸ್ಮಾಯಿಲ್ ಸರ್ ಮಿಸ್ಸಸ್ ಹಾರ್ಡ್ ವರ್ಕರ್, ದುಡಿತಾ ಇರ್ತಾರೆ. ಸೊ ಅದೇ ರೀತಿ ನನ್ನ ವೈಫು ನನ್ನ ಬೆನ್ನೆಲುಬು, ಗೊತ್ತಾಯ್ತಲ್ಲ. ನನ್ನ ಬೆನ್ನಿಗೆ ನಿಂತು ನನ್ನನ್ನು ಇಲ್ಲಿಗೆ ತಂದದೇ ನನ್ನ ವೈಫು. ನನ್ನಲ್ಲಿದ್ದ ಕೆಲವು ವೀಕ್ನೆಸ್ಗಳನ್ನು ಸರಿ ಮಾಡಿದೆ ನನ್ನ ವೈಫು. ನನ್ನಲ್ಲಿದ್ದ ಕೆಲವು
ಕೆಲವು ತಪ್ಪುಗಳನ್ನು ಸರಿ ಮಾಡಿದ್ದು ನನ್ನ ವೈಫು. ಒಮ್ಮೊಮ್ಮೆ ನಾವು ಸಾಯಂಕಾಲ ಆಗುವಾಗ ನಾವಿಬ್ಬರು ಜಗಳ ಮಾಡ್ತಾ ಇರ್ಬೋದು, ಒಂದಷ್ಟು ಜನ ಜಗಳ ಮಾಡ್ತೇವೆ, ಅದು ಹಾಗೆ ಹೀಗೆ ಅಂತ. ಪ್ರತಿಯೊಂದು ಜಗಳದಲ್ಲೂ ಸಕ್ಸಸ್ ತಂದು ಕೊಟ್ಟದ್ದು ದೇವರ ಮೇಲೆ, ದೇವರ ನಂತರ ನನ್ನ ವೈಫು ನನಗೆ, ಗೊತ್ತಾಯ್ತಲ್ಲ. ಧೈರ್ಯವನ್ನು ಬಿಡಲಿಲ್ಲ. ಸೋತಾಗ ಎಲ್ಲಿ ನಾನು ಇದ್ದಾಗಲೂ ಆಗಲೂ ನನ್ನ ಕೈ ಬಿಡದಂಥ ನನ್ನ ವೈಫು, ಗೊತ್ತಾಯ್ತಲ್ಲ. ನನ್ನ ಕೆಲಸದವರಿಗೆ ನಾನು ಆಗ ಹೇಳಿದಲ್ಲ, ನಿಮಗೆ ನಾವು ಕನಸು ಕಾಣ್ತಿದ್ದೇವೆ, ನನಗಿಂತ ಜಾಸ್ತಿ ಕಾಣೋದು ಅವಳು ಈಗ ನಿಮಗೆ, ಗೊತ್ತಾಯ್ತಲ್ಲ. ನಿನ್ನೆ ಸಹ ಒಂದು ಹೇಳಿದರು, ಒಂದು ಎಕ್ಸಾಂಪಲ್, ಅದು ಹೇಳ್ಬಾರ್ದು ನಾವು ಇಲ್ಲಿ. ಯಾವುದೋ ಒಂದು ನನ್ನ ಒಂದು ಮ್ಯಾನೇಜರ್ ಒಂದು ಫೋಟೋ ಕಳಿಸಿದರು. ಒಂದು ಅಕ್ಕ ನಮ್ಮದು ಮನೆಯೆಲ್ಲ ಹೋಗಿತ್ತು, ಅದಕ್ಕೆ ನಾವೆಲ್ಲ ಸೇರಿ ಡೋರು ಬೇಕಾದ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟು, ಸೊ ಅವರು ಅದು ಡೋರೆಲ್ಲ ಮಾಡಿದ ಮೇಲೆ ನಮಗೆ ಅದರ ಫೋಟೋ ಕಳಿಸಿಕೊಟ್ರು. ಸೊ ಆ ಫೋಟೋಗೆ ನೋಡಿ ನಾನು ವೈಫಿಗೆ ಹೇಳಿದೆ, ನೋಡು ಈ ಹೆಂಗಸಿನ ಮನೆ ಈಗ ಇಷ್ಟು ಚೆಂದ ಆಯಿತು ನೋಡು ಅಂತ ಹೇಳಿದೆ. ಆಗ ವೈಫ್ ಒಂದು ಮಾತು ಹೇಳಿದಳು, ನಾನು ಏನಿದ್ದರೂ ನಮ್ಮ ಕೆಲಸವರಿಗೆ ಮಾಡಬೇಕು, ನಮ್ಮ ಸಂಬಂಧದವರಿಗಿಂತ ಮೊದಲು ನಮ್ಮ ಕೆಲಸದವರಿಗೆ ಮಾಡಬೇಕು ನಾವು ಅಂತ. ಸೊ ಇಂಥ ಗುಣ ಇರುವ ಕಂಪನಿಯಲ್ಲಿ ನೀವೆಲ್ಲ ಇದ್ದಿರಿ. ವೈಫ್ ಆಗಲಿ, ಮಗಳಾಗಲಿ, ಮಗಳ ಗಂಡ ಆಗಲಿ, ನನ್ನ ಮಗನಾಗಲಿ ಅಥವಾ ನನ್ನ ಹೆಂಡತಿ ಆಗಲಿ, ಪ್ರತಿಯೊಬ್ಬರು ಬಯಸುವುದು ನಿಮ್ಮ ಒಳ್ಳೆತನ. ಸೊ ಆಗಿರುವಾಗ ನನ್ನ ವೈಫಿಗೂ ಸಹ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಅದೇ ರೀತಿ ಇಲ್ಲಿ ಕೆಲಸದವರು ಇದ್ದೀರಿ, ಗೊತ್ತಾಯ್ತಲ್ಲ. ಕೆಲಸದವರು ಅಂತ ನಾವು ಹೇಳಬಾರ್ದು, ನಾನು ಯಾವಾಗಲೂ ಹೇಳ್ತೇನೆ ನಾವು ಕೆಲಸದವರು ಅಂತ ಹೇಳಬಾರ್ದು, ಗೊತ್ತಾಯ್ತಲ್ಲ. ಅವ್ರಿಗೊಮ್ಮೆ ಹೇಳ್ತೇನೆ, ನೋ ಬಾಸ್ ನೋ ಸಾರ್, ಗೊತ್ತಾಯ್ತಲ್ಲ. ಈ ವರ್ಡ್ ನಮ್ಮಲ್ಲಿ ಇರಬೇಕು, ನೋ ಬಾಸ್ ನೋ ಸಾರ್. ನಾವೆಲ್ಲ ಒಂದೇ, ಒಬ್ಬ ಆಫೀಸ್ಗೆ ಬಂದಾಗ ಸಹ ಒಂದೇ, ಗೊತ್ತಾಯ್ತಲ್ಲ. ಈ ರೀತಿ ಇದರಲ್ಲಿ ತುಂಬ ಜನ ಇದ್ದಾರೆ, ಹೆಸರು ಹೇಳಲಿಕ್ಕೆ ನನಗೆ ಟೈಮ್ ಇಲ್ಲ. ನಿಮಗೆ ಕಾಣ್ಬೋದು ನಮ್ಮ HOD ನಾಸಿರ್ ಇದ್ದಾನೆ. ಸೊ ನಾಸಿರ್ ತುಂಬ ಹಾರ್ಡ್ ವರ್ಕ್ ಮಾಡಿ ಇದನ್ನು ಬೆಳೆಸಲಿಕ್ಕೆ ತುಂಬ ಟ್ರೈ ಮಾಡಿದ್ದಾನೆ. ಅದೇ ರೀತಿ ಶೇಖರಣ್ಣ ಇದ್ದಾರೆ. ಶೇಖರಣ್ಣ ಎಂಕು ಬೋರ್ಡ್ ಅಂತ ಕಾಂಪಿಟೇಷನಲ್ಲಿ ಎಲ್ಲರೂ ಕರೀತಾ ಇದ್ದವರು, ಅಂಥ ಒಂದು ಶೇಖರಣ್ಣ ಸಹ ನಮ್ಮ ಕಂಪನಿಯಲ್ಲಿದ್ದಾರೆ. ನಿಯಾಜ್ ಅಂತ ಬಂದು ಸೇರಿದ್ದಾರೆ. ಅದೇ ರೀತಿ ಕಿರಣ್ ಅಂತ ನಮ್ಮ ಫ್ಯಾಕ್ಟ್ರಿಯಲ್ಲಿದ್ದಾರೆ. ಫುಲ್ ಕಂಟ್ರೋಲ್ ಮಾಡುವ ಒಂದು ಒಳ್ಳೆಯ ಒಂದು ವರ್ಕರ್, ಗೊತ್ತಾಯ್ತಲ್ಲ. ನನ್ನ ನೆರೆಕರೆಯವರು, ನಾವು ಒಳ್ಳೆಯ ಒಂದು ಕೆಲಸ ಮಾಡುವವರು. ಅದೇ ರೀತಿ ಮ್ಯಾನೇಜರ್ಸ್ ಇದ್ದಾರೆ, ಜಸೀಂತಾ, ಮೋನಿಶಾ, ಶ್ವೇತಾ, ಮತ್ತು ನಮ್ಮ ಜಯರಾಮ್ ಪೂಜಾರಿ. ಸೊ ಹಲವಾರುಗಳು ಇದರಲ್ಲಿ ಇದ್ದಾರೆ. ಸೊ ಸೂಪರ್ವೈಸರ್ನವರು ಇದ್ದಾರೆ, ತುಂಬ ಸೂಪರ್ವೈಸರ್ ಇದ್ದಾರೆ. ಹೆಸರು ಒಳಗೆ ಅವರಿಗೆಲ್ಲ ಲೇಟ್ ಆಗ್ಬೋದು, ಅವರ ಟೈಮ್ ನಾವು ವೇಸ್ಟ್ ಮಾಡೋದು ಬೇಡ. ಪ್ರತಿಯೊಬ್ಬರಿಗೂ ನನ್ನ ಆಫೀಸ್ ಒಳಗೆ ಕೆಲಸ ಮಾಡುವವರಿದ್ದಾರೆ. ಎಷ್ಟೊಂದು ಖುಷಿ ಆಗ್ತದೆ ಆಫೀಸ್ ಒಳಗೆ ಹೋಗುವಾಗ. ಶ್ರೀಕಾಂತ್, ದಿವ್ಯಾ, ಪೃಥ್ವಿ ಇವರು ಮಾಡುವಂಥ ಕೆಲಸ ನೋಡುವಾಗ ನಮಗೆ ಅಲ್ಲಿ ಆಫೀಸಲ್ಲಿ ಕೂತ್ಕೊಳ್ಳೋ ಅಗತ್ಯ ಇರುವುದಿಲ್ಲ, ಅವರೇ ನೋಡ್ತಾರೆ. ಅದೇ ರೀತಿ ಬಿಗ್ ಸ್ಟೋರಲ್ಲಿದ್ದಾರೆ. ಬಿಗ್ ಸ್ಟೋರಲ್ಲಿ ಟೀಮ್ ಒಳ್ಳೆಯದಿದೆ, ಕೆಮಿಸ್ಟ್ರಿ ಟೀಮ್ ಒಳ್ಳೆಯದಿದೆ, ಸೂಪರ್ ಬಜಾರ್ ಟೀಮ್ ಒಳ್ಳೆಯದಿದೆ, ಕ್ಲೀನ್ ಲೈನ್ ಟೀಮ್ ಒಳ್ಳೆಯದಿದೆ. ಸೊ ಪ್ರತಿಯೊಂದು, ಹಾಗೆ ಬಿಗ್ ಬೇಕರ್ಸ್ ಟೀಮ್ ಒಳ್ಳೆಯದಿದೆ. ಪ್ರತಿಯೊಂದು ಟೀಮಲ್ಲಿ ಸಹ ಎಲ್ಲ ಹಾರ್ಡ್ ವರ್ಕರ್, ಒಳ್ಳೆಯ ಕೆಲಸದವರು, ಗೊತ್ತಾಯ್ತಲ್ಲ. ಇವರು ಬಯ್ಯನವರು ಒಮ್ಮೊಮ್ಮೆ ಗಾಂವ್ ಮೇ ಜಾತ ಅಂತೇಳಿ ಹೋಗ್ತಾರೆ, ಪುನಃ ಇಲ್ಲಿಗೆ ಹುಡುಕಿಕೊಂಡು ಬರ್ತಾರೆ. ತುಮಕೋ ಕಾಮ್ ನೈ ದೇತ ಹೇಳಿದ್ರು ಹೋಗಲ್ಲ ಅವರು, ಗೊತ್ತಾಯ್ತಲ್ಲ. ಹಾಗಾಗಿ ಇವರೇ ಇಲ್ಲಿಗೆ ಬರ್ತಾರೆ. ಸೊ ಹಾಗೆ ಇದು ನಮ್ಮದೊಂದು ಲಕ್, ಇದೊಂದು ಲಕ್. ಯಾಕೆಂತ ಹೇಳಿದ್ರೆ ಒಂದು ಕೆಲಸ ಕಂಪನಿ ಬೆಳೆಯಬೇಕಾದ್ರೆ ಇಂಥ ವರ್ಕರ್ ಸಿಗಬೇಕು. ಹಾಗಾಗಿ ನಿಮಗೆಲ್ಲರಿಗೂ ನಾನು ಧನ್ಯವಾದ ಅರ್ಪಿಸ್ತಾ, ಎಲ್ಲರೂ ನಮ್ಮ ಒಂದು ಚಿಕ್ಕ ಟೀ ಪಾರ್ಟಿ ಇದೆ, ಅದನ್ನೆಲ್ಲ ತಗೊಂಡು ಗಣ್ಯರನ್ನು ನಮ್ಮ ಆಫೀಸ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಅವರಿಗೆ ಬೇಕಾದ ವ್ಯವಸ್ಥೆ ಮಾಡಿ ಮತ್ತು ಅವರಿಗೆ ನಾವು ಬೀಳ್ಕೊಡುಗೆಯನ್ನು ಕೊಡುವ. ಈಗ ಬಂದ ಗಣ್ಯ ವ್ಯಕ್ತಿಗಳಿಗೆ ಒಂದು ಚಿಕ್ಕ ಒಂದು ಕಾಣಿಕೆ ಇದೆ, ಅದನ್ನು ತಗೊಂಡು ಹೋಗಬೇಕು. Disinfection services. We prioritize your family's health. A clean environment means lesser distractions, more focus, and better results. It also means a happy, healthy workplace for your teachers. Book our commercial cleaning services for your schools and colleges. Book now. Clean Lines FMS. Providing customized cleaning services, home cleaning, sanitizing, floor polishing, while we provide our top-notch services in
malls, we are also ensuring safety and health of hundreds of customers every day. From home cleaning to commercial cleaning, that's all we do. We provide commercial cleaning services for primary healthcare centers and hospitals. This provides a healthy environment and reduces risk